ರೆಡಿ ಫಾರ್ ಕರ್ನಾಟಕ ಟೆಟ್ ಭಾಗ 20 ಕನ್ನಡ ವ್ಯಾಕರಣ. ಇದರಲ್ಲಿ ಅರ್ಥ ಇದೆ, ಕವಿ ಪರಿಚಯ ಇದೆ, ದ್ವಿರುಕ್ತಿ ಬಗ್ಗೆ ಇದೆ, ಜೋಡಿ ನುಡಿ ಬಗ್ಗೆ ಇದೆ. ನೋಡ್ತಾ ಹೋಗೋಣ. ನಮ್ಮ ಭಾಷೆ ಎಂ ಮರಿಯಪ್ಪ ಭಟ್ರವರು ಬರೆದದ್ದು. ಮರಿಯಪ್ಪ ಭಟ್ರವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಕಬಕ ಗ್ರಾಮದವರು. ಬಹುಭಾಷಾ ವಿದ್ವಾಂಸರಾದ ಇವರು ದ್ರಾವಿಡ ಭಾಷೆಗಳನ್ನು ತುಲನಾತ್ಮಕವಾಗಿ ಅಧ್ಯಯನ ಮಾಡುವುದರೊಂದಿಗೆ ನಿಘಂಟು ರಚನೆಯಲ್ಲಿ ಅನುಪಮ ಸೇವೆ ಕೈದವರು. ಕನ್ನಡ ಸಂಸ್ಕೃತಿ ಪ್ರಬಂಧ ಸಂಕಲನದಿಂದ ಇದನ್ನು ಆರಿಸಿಕೊಳ್ಳಲಾಗಿದೆ. ಅರ್ಥ: ಅಮೂಲ್ಯ ಅಂದರೆ ಬೆಲೆ ಕಟ್ಟಲಾಗದ, ನಿರೀಕ್ಷಕ ಅಂದರೆ ಸೂಕ್ಷ್ಮವಾಗಿ ಅವಲೋಕನ ಮಾಡುವ, ಮೇಧಾಶಕ್ತಿ ಅಂದರೆ ಬುದ್ಧಿ ಸಾಮರ್ಥ್ಯ, ಜಂತು ಅಂದರೆ ಜೀವಿ, ಗತಕಾಲ ಅಂದರೆ ಪ್ರಾಚೀನ ಕಾಲ, ಪೀಯೂಷ ಅಂದರೆ ಅಮೃತ, ತ್ಯಜಿಸು ಅಂದರೆ ಬಿಡು, ಪರಿಷ್ಕರಿಸು ಅಂದರೆ ತಿದ್ದು ಸರಿಪಡಿಸು, ಘೃತ ಅಂದರೆ ತುಪ್ಪ, ತೈಲ ಅಂದರೆ ಎಣ್ಣೆ, ಸ್ವಾದ ಅಂದರೆ ರುಚಿ, ಅಸ್ವಾದ ಅಂದರೆ ಅರುಚಿಯುಳ್ಳ, ಅಭಿಮತ ಅಂದರೆ ಅಭಿಪ್ರಾಯ, ಪುಂಗವ ಅಂದರೆ ಶ್ರೇಷ್ಠ, ಎರಡ್ವಲು ಅಂದರೆ ಕಡ. ಮುಂದೆ ಟಿಪ್ಪಣಿಗಳನ್ನು ನೋಡ್ತಾ ಹೋಗೋಣ, ಏನಾದರೂ ವಿಷಯ ಇದೆ ಅಂತ. ರಾಜ್ಯಕಾರಣ: ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳುತ್ತಿದ್ದ ಅಧಿಕಾರ ವರ್ಗದವರು ವೈಸರಾಯಿ ಅಥವಾ ಕಲೆಕ್ಟರ್ ಮುಂತಾದ ಪ್ರಾಂತ್ಯಾಧಿಕಾರಿಗಳು. ಅಂದರೆ ಮೊದಲು ನಮ್ಮ ರಾಜ್ಯವನ್ನು ಅಥವಾ ರಾಷ್ಟ್ರವನ್ನು ಬ್ರಿಟಿಷರು ಮಾಡ್ತಾ ಇದ್ರು. ಅವರ ಟೈಮಲ್ಲಿ ನೋಡ್ಕೊಳ್ತಾ ಇರುವಂಥವರನ್ನು ನಾವು ರಾಜ್ಯಕಾರಣ ಅಥವಾ ವೈಸ್ರಾಯ್ ಅಥವಾ ಅಧಿಕಾರಿಗಳು ಅಂತ ನಾವು ಹೇಳ್ತಾ ಇದ್ದೇವೆ. ಮುಂದೆ ಕಣ್ಣೆಂಚಲು: ಕಣ್ಣಿನಿಂದ ಬರುವಂತಹ ಕಲ್ಮಶ ಅಥವಾ ಪಿಸುರು ಅಥವಾ ಹಿಕ್ಕು. ಪುಂಗವ ಅಂದರೆ ಶ್ರೇಷ್ಠ. ಆಶ್ಚರ್ಯ ಮತ್ತು ವಿಸ್ಮಯ: ಇವೆರಡೂ ಮೇಲ್ನೋಟಕ್ಕೆ ಒಂದೇ ರೀತಿಯ ಅರ್ಥವನ್ನು ಕೊಡುತ್ತಿದೆ ಎನಿಸಿದರೂ ಅವುಗಳಲ್ಲಿ ಅರ್ಥ ವ್ಯತ್ಯಾಸವಿದೆ ಎಂಬುದು ಅನಿರೀಕ್ಷಿತವಾಗುವುದು ಘಟಿಸಿದಾಗ ಮೂಡುವ ಭಾವ. ಉದಾಹರಣೆಗೆ, ಮನೆಗೆ ಬಂದ ಅಳಿಯನನ್ನು ಕೊಂಡು ಅವರು ಆಶ್ಚರ್ಯಗೊಂಡರು. ಅವರು ಅಳಿಯನ ನಿರೀಕ್ಷೆಯಲ್ಲಿರಲಿಲ್ಲ. ಆದರೂ ಅಳಿಯನು ದಿಢೀರ್ನೆ ಮನೆಗೆ ಬಂದಾಗ ನಮಗೇನಾಗ್ತದೆ? ಆಶ್ಚರ್ಯ ಆಗ್ತದೆ. ನಿರೀಕ್ಷಿಸದಿದ್ದರೂ ಅಲ್ಲಿ ಆಗ್ತಾ ಬಂದರೆ ಅಲ್ಲಿ ನಮಗೇನಾಗ್ತದೆ? ಆಶ್ಚರ್ಯ ಮತ್ತು ವಿಸ್ಮಯ ಅಂತ ಹೇಳುವಂಥದ್ದು ಬೇರೆ ಬೇರೆ ಮೀನಿಂಗ್ ಬರ್ತದೆ. ವಿಸ್ಮಯ ಎಂಬುದು ಅದ್ಭುತವಾದ ಸಂಗಾತಿಯೊಂದು ಘಟಿಸಿದಾಗ ಮನಸ್ಸಿನಲ್ಲಿ ಉಂಟಾಗುವಂತಹ ಭಾವ. Thank you for watching. Please subscribe my channel for related cartet. Thank you. ವಿಸ್ಮಯದ ಬಗ್ಗೆ ಮುಂದೆ ಉದಾಹರಣೆ ನೋಡ್ತಾ ಹೋಗೋಣ. ಮ್ಯಾಜಿಕ್ ಶೋದಲ್ಲಿ ಆ ವ್ಯಕ್ತಿ ಯಾವ ಆಧಾರ ಇಲ್ಲದೆ ಕೂಡ ಗಾಳಿಯಲ್ಲಿ ತೇಲಾಡುವುದನ್ನು ನೋಡಿ ನಾವು ಮೂಕ ವಿಸ್ಮತನಾದೆ ಅಥವಾ ವಿಸ್ಮಯನಾದೆ ಅಂತ ಹೇಳುವಂಥದ್ದು. ಆಶ್ಚರ್ಯ ಆಯಿತು. ವಿಸ್ಮಯ ಎಂಬುದು ಅತ್ಯಾಶ್ಚರ್ಯವನ್ನು ಕೊಡುವಂತಹ ಭಾವ ಆಗಿದೆ. ನಮ್ಮಲ್ಲಿ ರಿಯಾಕ್ಷನನ್ನು ಕೊಡುವಂತಹ ಒಂದು ಇದಾಗಿರ್ತದೆ. ಕೆಲವರು ಅತ್ಯಂತ ಆಶ್ಚರ್ಯ ಎಂಬುದನ್ನು ಸಕೀತಾಶ್ಚರ್ಯ ಎಂಬ ಶಬ್ದವನ್ನು ಬಳಸುತ್ತಾರೆ. ಅದು ನಿಜವಾಗಿಯೂ ತಪ್ಪು. ಖೇದವೂ ಆಶ್ಚರ್ಯವೂ ಎಂಬುದು ಅರ್ಥ. ತೀವ್ರವಾದ ದುಃಖ ಆದಾಗ ಆಶ್ಚರ್ಯ ಮತ್ತು ದುಃಖ ಎರಡೂ ಒಟ್ಟಿಗೆ ಬರುವಂತಾಗ ಈ ಸಖೇದಾಶ್ಚರ್ಯ ಎನ್ನುವಂಥ ಪದವನ್ನು ಉಪಯೋಗಿಸ್ಬೋದು. ಉದಾಹರಣೆಗೆ, ಅಷ್ಟು ಸಣ್ಣ ವಯಸ್ಸಿನಲ್ಲಿ ಆಕೆ ತೀರಿಕೊಂಡಳೆಂದು ತಿಳಿದು ನನಗೆ ಸಖೇದಾಶ್ಚರ್ಯವಾಯಿತು. ಇಲ್ಲಿ ನೋಡಿ, ಸಣ್ಣ ವಯಸ್ಸು ಬೇಶ್ಚರ್ಯನೂ ಆಯಿತು, ಅಷ್ಟು ಸಣ್ಣ ವಯಸ್ಸಿಗೆ ಸತ್ತೋಗ್ತಾರ ಅಂತ ಹೇಳುವಂಥ ಆಶ್ಚರ್ಯ ಕೂಡ ಆಯಿತು. ಹಾಗೆ ಮುಂದೆ ಗುಣಿತಾಕ್ಷರಗಳು ತುಂಬ ಇಂಪಾರ್ಟೆಂಟ್ ಆಗುವಂಥದ್ದು. ಒಂದು ವ್ಯಂಜನಾಕ್ಷರಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರವನ್ನು ಗುಣಿತಾಕ್ಷರ ಎಂದು ಕರೆಯುತ್ತಾರೆ. ಎಲ್ರಿಗೂ ಗೊತ್ತಿರುವಂಥದ್ದು ಗುಣಿತಾಕ್ಷರ. ಗೆ ಅ ಸೇರಿಸಿ ಆದಾಗ ನಮಗೆ ಕ ಆಗ್ತದೆ. ಖ ಆ ಸೇರಿಸಿದ್ರೆ ಕಾ ಆಗ್ತದೆ. ಕಾ ಆಯಿತು. ಕುಗೆ ಉ ಸೇರಿಸಿದ್ರೆ ಕೂ ಆಯಿತು. ಈ ಥರ ಒಂದು ವ್ಯಂಜನಕ್ಕೆ 13 ಸ್ವರಗಳನ್ನು 2 ಯೋಗವಾಹಕಗಳನ್ನು ಸೇರಿಸಿ ಆಗುವಂಥದ್ದೇ ಗುಣಿತಾಕ್ಷರ. ಮುಂದೆ ಸಂಯುಕ್ತಾಕ್ಷರ ನೋಡ್ತಾ ಹೋಗೋಣ. 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಅಂತ್ಯದಲ್ಲಿ ಸೇರಿ ಆಗುವ ಅಕ್ಷರವನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಹೇಳಲಾಗ್ತದೆ. ಇಲ್ಲಿ ನಾವು ನೋಡಬೇಕಾಗಿರುವಂಥದ್ದು 2ಕ್ಕಿಂತ ಜಾಸ್ತಿ ಇರುವಂಥದ್ದು. ಇದರಲ್ಲಿ ಸಜಾತೀಯ ಮತ್ತು ವಿಜಾತೀಯ ಸಂಯುಕ್ತಾಕ್ಷರ ಎಂಬ 2 ವಿಧ ಇದೆ. ಸಜಾತೀಯ ಸಂಯುಕ್ತಾಕ್ಷರ ಅಂದರೆ ಅಪ್ಪ, ಅಕ್ಕ, ಅಜ್ಜ.
ವಿಜಾತೀಯ ಅಂದರೆ ಉಷ್ಣ, ಅಸ್ತ್ರ, ಅಕ್ಕರ ಆ ಥರ ಬರುವಂಥದ್ದು, ಅಂದರೆ ಬೇರೆ ಬೇರೆ. ಮುಂದೆ ಕನ್ನಡದ ಅಂಕಿಗಳು. ಭಾರತೀಯ ಭಾಷೆಗಳಲ್ಲಿ ಬಹುತೇಕ ಭಾಷೆಗಳು ಸ್ವಂತ ಅಂಕಿಗಳನ್ನು ಹೊಂದಿದೆ. 2, 3 ಇತ್ಯಾದಿ. ಕನ್ನಡ ಅಂಕಿಗಳು ಹಾಗೆಯೇ ಕಾಲು, ಅರ್ಧ, ಮುಕ್ಕಾಲು ಎಂಬುದನ್ನು ಸೂಚಿಸಲು ಕನ್ನಡದಲ್ಲಿ ಪ್ರತ್ಯೇಕ ಸಂಕೇತಗಳಿವೆ. ಅದನ್ನು ಸ್ವಲ್ಪ ನೋಡಬೇಕು. ಇನ್ನು ಮುಂದೆ ಪ್ರಬಂಧ. ಯಾವುದಾದರೂ ಒಂದು ಸೂಕ್ತ ವಿಷಯವನ್ನು ಆರಿಸಿಕೊಂಡು ಅದಕ್ಕೆ ಸಂಬಂಧಿಸಿದಂತೆ ವಿವೇಚಿತ ಸುತ್ತ ಹಲವಾರು ವಾಕ್ಯವೃಂದಗಳನ್ನು ಬರೆಯಬಹುದು. ಇಂತಹ ಬರಹ ಅಖಂಡವಾಗಿ ಕಲಾತ್ಮಕವಾಗಿ ಅನುಭವ ಪೂರ್ವಕವೆಂಬಂತೆ ಸುಂದರವಾಗಿ ರೂಪಿತಗೊಳ್ಳುವುದನ್ನು ಪ್ರಬಂಧ ಎನ್ನಬಹುದು. ತುಂಬ ಇಂಪಾರ್ಟೆಂಟ್. ಆಯ್ಕೆ ಮಾಡಿದ ವಿಷಯದ ಬಗ್ಗೆ ತೂಕವಾಗಿ ಅಥವಾ ಲಘುವಾಗಿ ಬರೆಯುವುದು ಅವರವರ ಮನೋಧರ್ಮ, ಅನುಭವ, ಸಂಸ್ಕಾರಗಳ ಮೇಲೆ ಅನ್ವಯವಾಗುತ್ತದೆ. ಗಡಿಯಾರ, ವಿಮಾನ, ಪೆನ್ನು ಮುಂತಾದ ವಿಷಯಗಳು ಅಂದರೆ ವಸ್ತುಗಳ ಬಗ್ಗೆ ಪ್ರಬಂಧವನ್ನು ಬರೆಯುವುದಾದರೆ ನಾವು ಅಂಥ ಪ್ರಬಂಧಕ್ಕೆ ವಸ್ತುನಿಷ್ಠ ಪ್ರಬಂಧಗಳು ಎನ್ನುತ್ತೇವೆ. ಅಂದರೆ ವಸ್ತುವಿನ ಮೇಲೆ ಬರೆಯುವಂಥ ಪ್ರಬಂಧಗಳು. ಇಂತಹ ಪ್ರಬಂಧಗಳು 10 ಮಂದಿ ಬರೆದರೂ ಅದೆಲ್ಲವೂ ಒಂದೇ ತರಿಯಾಗಿರ್ತದೆ. ಎಲ್ಲದರಲ್ಲೂ ಕೂಡ ಇನ್ಫಾರ್ಮೇಷನ್ ಒಂದೇ ಥರ ಇರ್ತದೆ. ವಿಚಾರ ವೈವಿಧ್ಯವತೆ ಇರುವುದಿಲ್ಲ. ಮಳೆ ಬಂದ ಮಾರನೆಯ ದಿನ, ಅವನ ಕರವಸ್ತ್ರ, ಆ ಪಾರ್ಕಿನಲ್ಲಿ, ಇಂತಹ ಮುಂತಾದ ವಿಷಯಗಳನ್ನು ಕುರಿತು ಬರೆದಾಗ ಅದು ಬರಹಗಾರನ ಅನುಭವದ ಇತಿಮಿತಿಗಳನ್ನು ವ್ಯಕ್ತವಾಗುತ್ತದೆ. ಅಲ್ಲಿ ಅನುಭವ ಇರುವುದರಿಂದ ಇದು ಬರಹಗಾರನ ಅನುಭವವನ್ನು ಹೇಳ್ತಾ ಹೋಗ್ತವೆ. ನಿರೂಪಣೆಯಲ್ಲಿ ಹೊಸ ಹೊಸ ಭಾವನೆಗಳನ್ನು ನಿರೀಕ್ಷಿಸೆ ಮಾಡ್ಬೋದು ಯಾವಾಗ ಅನುಭವ ಹಾಕಿದಾಗ. ಸಾರಿಗೆ, ರಾಷ್ಟ್ರೀಕರಣ, ವ್ಯವಹಾರ ಯೋಜನೆಗಳು, ಶಿಕ್ಷಣ, ಮಾಧ್ಯಮ ಮುಂತಾದ ವಿಚಾರಪರ ಪ್ರಬಂಧಗಳು. ಹಾಗಾಗಿ ಅಂತಹ ಪ್ರಬಂಧಗಳನ್ನು ವಸ್ತುನಿಷ್ಠ, ಭಾವನಿಷ್ಠ, ವಿಚಾರಪರ ಅಂದರೆ ವಸ್ತುವಿನ ಮೇಲೆ ಬರೆಯುವಂಥದ್ದು, ಭಾವನೆಯನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದು, ಇನ್ನೊಂದು ವಿಚಾರದ ಬಗ್ಗೆ ಬರೆಯುವಂಥದ್ದು. ಈ ರೀತಿಯಾಗಿ ಪ್ರಬಂಧವನ್ನು ವಿಂಗಡಿಸಲಾಗಿದೆ. ಹಿಂದೆ ಕಾವ್ಯ ಮತ್ತು ಮಹಾಕಾವ್ಯಗಳನ್ನು ಪ್ರಬಂಧಗಳೆಂದು ಕರೆಯುತ್ತಿದ್ದರು. ಆದರೆ ಇಂದು ಖಚಿತವಾಗಿ ಗದ್ಯ ಪ್ರಕಾರದಲ್ಲಿ ಪ್ರಬಂಧ ಸಾಹಿತ್ಯವೇ ಹುಲುಸಾಗಿ ಬೆಳೆಯುತ್ತಾ ಬಂದು ಸಾಹಿತ್ಯದ ನಾನಾ ಪ್ರಕಾರಗಳಲ್ಲಿ ಒಂದೆನಿಸಿ ತನ್ನದೇ ಆದ ವಿಶಿಷ್ಟ ಸ್ಥಾನ ಪಡೆದಿದೆ. ಪ್ರಬಂಧಕಾರರನ್ನು ಸದೃಢಿಯ ಆತ್ಮೀಯ ಗೆಳೆಯನಂತೆ ಮಾಡಿಕೊಂಡು ತನ್ನ ವಿಚಾರಗಳಿಗೆ ಕರೆದು ಇವನು ಇಷ್ಟರ ಮಟ್ಟಿಗೆ ಸ್ವಾತಂತ್ರ್ಯವಿರುವಂತೆ ಮಾಡಿದೆ. ಪ್ರಬಂಧ ರಚನೆಗೆ ಸೂಕ್ತ ವಿಷಯಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಬಳಿಕ ಪೀಠಿಕೆಯನ್ನು ಬರೆಯಬೇಕು. ವಿಷಯ, ನಿರೂಪಣೆ, ಉಪಸಂಹಾರ ಎಂಬಂಥ 3 ಭಾಗಗಳಲ್ಲಿ ಬರವಣಿಗೆ ಸಾಗಬೇಕು. ಭಾವನೆಗಳು ಕಲುಸು ಮೇಲುಗರವಾರದು. ಅಂತೆಯೇ ಭಾಷೆಯು ಸ್ಪಷ್ಟವಾಗಿರಬೇಕು. ಯಾವುದೇ ಪ್ರಬಂಧ ಅಥವಾ ಯಾವುದೇ ಕತೆ ಬರೆಯುವುದಿದ್ದರೂ ಅಲ್ಲಿ ಬರವಣಿಗೆ ಸ್ಪಷ್ಟವಾಗಿದ್ದು ಭಾಷೆ ಇನ್ನೊಬ್ಬರಿಗೆ ರೀಚ್ ಆಗುವಂತಿದ್ದಾಗ ಮಾತ್ರ ಅದು ಆ ಬರವಣಿಗೆ ಇನ್ನೊಬ್ಬರ ಮನ ಮುಟ್ಟಲು ಸಾಧ್ಯವಾಗುತ್ತದೆ. ವಿಷಯ ನಿರೂಪಣಾ ವಿಧಾನ ಗಂಭೀರವಾಗಿಯೂ ಇರಬೇಕು. ಸನ್ನಿವೇಶ ವಿಚಾರ ವೈವಿಧ್ಯಕ್ಕೆ ತಕ್ಕಂತೆ ರಸಭಾವನೆಗಳ ಗಾರುಡಿ ಇರಬೇಕು. ವಿಷಯ ಸಂಗ್ರಹ, ವಿಷಯ ವಿಸ್ತಾರ, ಸರಳ ಶೈಲಿ, ಸಂಕ್ಷಿಪ್ತತೆ, ವಿಷಯದ ತಾರ್ಕಿಕ ಜೋಡಣೆ ಮುಂತಾದ ಅಂಶಗಳು ಸತ್ವಪೂರ್ಣವಾಗಿದ್ದಾಗ ಉತ್ತಮ ಪ್ರಬಂಧವಾಗಿ ಮೂಡಿಬರ್ತದೆ. ಒಂದು ಪ್ರಬಂಧ ಇನ್ನೊಬ್ಬರ ಮನ ಮುಟ್ಲಿಕ್ಕೆ ವಿಷಯ ತುಂಬ ವಿಸ್ತಾರವಾಗಿರಬೇಕು. ಸಂಗ್ರಹ, ಇನ್ಫಾರ್ಮೇಷನನ್ನು ಬೇರ್ಗಡೆಯಿಂದ ಕರ್ಕೊಂಬರಬೇಕು ಮತ್ತು ಸರಳವಾಗಿ ಇನ್ನೊಬ್ಬರಿಗೆ ಅರ್ಥ ಮಾಡಿಸ್ಕೊಳ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನೆಲ್ ಫಾರ್ ದ ಸೀರೀಸ್ ಆಫ್ ದಿ ಟೆಟ್. ಮೈ ಚಾನೆಲ್ ನೇಮ್ ಈಸ್ ಟೆಟ್ ಶ್ರುತಿ ಪೇರಾಲ್. ಮುಂದೆ ಅರ್ಥಗಳು. ಗಂಧ, ವಾಸನೆ, ಜಡ, ಮಂದ, ತಿಳುವಳಿಕೆ ಇಲ್ಲದ. ಪಂಚೇಂದ್ರಿಯ: ಕಣ್ಣು, ಕಿವಿ, ಮೂಗು, ನಾಲಗೆ, ಚರ್ಮ 5 ಇಂದ್ರಿಯಗಳು. ಗಣೀಂದ್ರ ಅಂದರೆ ಮೂಗು. ತೋಟ ಅಂದರೆ ಬಂದೂಕಿನ ಗುಂಡು. ಪಂಜ ಅಂದರೆ ಹುಳಿಯ ಅಂಗಾಲು. ಲಾಂಛನ ಅಂದರೆ ಗುರುಹು. ಟಿಪ್ಪಣಿ: ಭಗವದ್ಗೀತೆ ಹಿಂದೂಗಳು ಪೂಜ್ಯ ಗ್ರಂಥ. ಈ ಗ್ರಂಥವನ್ನು ರಚಿಸಿದವರು ಮಹಾಶ್ರೀ ವೇದವ್ಯಾಸರು. ಮಹಾಭಾರತ ಯುದ್ಧದ ಸಂದರ್ಭದಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಇದನ್ನು ಬೋಧಿಸಿದನು. ಭಗವದ್ಗೀತೆಯ ಬಗ್ಗೆ ಎಲ್ಲರಿಗೂ ಗೊತ್ತು. ಇದು
ಹಿಂದೂಗಳ ಪವಿತ್ರ ಗ್ರಂಥ. ಪ್ರತಿಯೊಂದು ಹಿಂದೂಗಳ ಮನೆಯಲ್ಲೂ ಇರಲೇಬೇಕಾದಂತಹ ಒಂದು ಪುಸ್ತಕ ಅಥವಾ ಗ್ರಂಥ ಎಂದರೆ ಅದು ಭಗವದ್ಗೀತೆ ಆಗಿರ್ತದೆ. ಬರೆದವರು ವೇದವ್ಯಾಸರು. ಯಾವಾಗ ಇದನ್ನು ಕೃಷ್ಣ ಅರ್ಜುನನಿಗೆ ಬೋಧನೆಯನ್ನು ಮಾಡ್ತಾ ಹೋಗ್ತಾನೆ. ಮುಂದೆ ಪುಣ್ಯಕೋಟಿ. ಗೋವು ಹಾಡು ಒಂದು ಜನಪ್ರಿಯ ಗೋವಿನ ಹಾಡಲ್ಲಿ ಆ ಜನಪದ ಕಥನ ಕಾವ್ಯದಲ್ಲಿ ಬರುವಂತಹ ಆ ಹಸು ಅಥವಾ ಗೋವಿನ ಹೆಸರನ್ನು ಪುಣ್ಯಕೋಟಿ ಅಂತ ಕರೆಯಲಾಗ್ತದೆ. ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಹೋಗ್ತಾನೆ. ಕುಲಾಲ ಚಕ್ರ ನಮಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಕುಲಾಲ್ ಅಂತ ಕೇಳಿರ್ತೇವೆ. ಮಡಿಕೆ ಮಾಡಲು ಕಂಬಾರನ್ನು ಉಪಯೋಗಿಸುವಂತಹ ಆ ಚಕ್ರ ಇದೆ ಅಥವಾ ಸಾಧನವನ್ನು ನಾವು ಕುಲಾಲ್ ಚಕ್ರ ಅಂತ ಹೇಳ್ತೇವೆ. ಹರದಾರಿ ಅಂದರೆ ದೂರವನ್ನು ಅರೆಯುವ ಮಾಪನ ಅಥವಾ 3 ಮೈಲಿಗೆ ಒಂದು ಹರದಾರಿ ಅಂತೇವೆ. 3 ಮೈಲಿಯನ್ನು ನಾವು ಒಂದು ಹರದಾರಿ ಅಂತ ಹೇಳ್ತೇವೆ. ಮಸಿ ಕಾಣಿಕೆ ಕಂದಾಯ ವಸೂಲಿ ಸಂದರ್ಭದಲ್ಲಿ ಶಾನುಭೋಗರು ರೈತರಿಂದ ಪಡೆಯುತ್ತಿದ್ದ ಕಿರುಕಾಣಿಕೆ ಈಗ ನಾವು ಗಿಫ್ಟ್ ಕೊಡ್ತೇವಲ್ಲ ಅದನ್ನು ಹೇಳ್ತಾ ಹೋಗ್ತೇವೆ. ಇರಸಾಲು ರೈತರಿಂದ ಸಂಗ್ರಹಿಸಿದ ಕಂದಾಯದ ಮೊತ್ತವನ್ನು ಖಜಾನೆಗೆ ಸಲ್ಲಿಸುವಂಥದ್ದನ್ನು ನಾವು ಇರಸಾಲು ಅಂತ ಹೇಳ್ತೇವೆ. ಮತ್ತು ಭಾಷೆಯ ಸೊಗಗು ಒಂದೇ ಅರ್ಥವಾದರೂ ಭಿನ್ನ ಅರ್ಥ ಕೊಡುವ ಶಬ್ದಗಳು ಬೇಕಾದಷ್ಟಿದೆ. ಉದಾಹರಣೆಗೆ ಅಹಂಕಾರ, ಮಮಕಾರ ನೋಡಿದರೂ ಒಂದೇ ಥರ ಕಾಣ್ತದೆ, ಬಟ್ ಅದರಲ್ಲಿರುವ ಅರ್ಥಗಳು ಬೇರೆ ಬೇರೆ. ಅಹಂ ಪ್ಲಸ್ ಕಾರ ಅಂದರೆ ನಾನು ಎನ್ನುವಂತಹ ಭಾವ. ಮಮಕಾರ ಎಂದರೆ ನನ್ನದು ಎನ್ನುವಂತಹ ಭಾವ. ಇಲ್ಲಿ ನಾನು ಮತ್ತು ನನ್ನದಿಗೆ ಅರ್ಥಗಳನ್ನು ನೀವು ನೋಡ್ಕೊಳ್ಳಿ. ಅಹಂಕಾರ ಇವೆಂಬುದು ಋಣಾತ್ಮಕ ಅರ್ಥವನ್ನು ಕೊಟ್ಟರೆ, ಮಮಕಾರ ಅಂದರೆ ಧನಾತ್ಮಕ ಭಾವನೆಯನ್ನು ಉಂಟು ಮಾಡ್ತದೆ. ಋಣಾತ್ಮಕ ಮತ್ತು ಧನಾತ್ಮಕವೇ ನಮ್ಮ ಭಾವನೆಯನ್ನು ತೋರಿಸುವ ಕಾರಣ ಅದರ ಬೇಸ್ಡ್ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇವೆ. ಮುಂದೆ ಸೈದ್ಧಾಂತಿಕ ಭಾಷಾಭ್ಯಾಸ ಸಂಧಿಗಳು. ಆಲ್ರೆಡಿ ಇದರ ಬಗ್ಗೆ ನನ್ನ ಬೇರೆ ವಿಡಿಯೋಸ್ಗಳಲ್ಲಿ ಹಾಕಿದ್ದೇನೆ, ನೋಡ್ಕೊಳ್ಳಿ. ತುಂಬ ಇಂಪಾರ್ಟೆಂಟ್. ಟೆಟ್ಟಲ್ಲಿ ಸಂಧಿ ಇಲ್ಲದ ಕ್ವೆಶನ್ ಪೇಪರೇ ಇಲ್ಲ. ಸಂಧಿಗಳಲ್ಲಿ ಮೂಲಭೂತವಾಗಿ ಕನ್ನಡ ಸಂಧಿ ಮತ್ತು ಸಂಸ್ಕೃತ ಸಂಧಿ ಎಂಬ 2 ವಿಧಾನಗಳಿದೆ. ಲೋಪ, ಆಗಮ, ಆದೇಶ ಸಂಧಿಗಳನ್ನು ಕನ್ನಡ ಸಂಧಿಗಳೆಂದು ಕರೆಯಲಾಗಿದೆ. ಇವುಗಳಲ್ಲಿ ಲೋಪ ಮತ್ತು ಆಗಮ ಸಂಧಿಗಳು ಸ್ವರ ಸಂಧಿಗಳೆಂದರೆ ಆದೇಶ ಸಂಧಿಯು ವ್ಯಂಜನ ಸಂಧಿಯ ಎಂದು ಕರೆಯಲ್ಪಡುತ್ತದೆ. ಸಂಧಿ ತುಂಬ ಇಂಪಾರ್ಟೆಂಟ್. ಎಷ್ಟೇ ಕಲ್ತರೂ ಸಂಧಿ ಒಂದು ಮಿಸ್ ಆಗ್ತದೆ. ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃತ್ತಿ ಸಂಧಿ, ಎನ್ ಸಂಧಿ, ಜತ್ರಸಂಧಿ, ಚತುರ್ಸಂಧಿ, ಅನುನಾಸಿಕ ಸಂಧಿ ಇವೆಲ್ಲವೂ ಸಂಸ್ಕೃತ ಸಂಧಿಗಳು. ಸಂಸ್ಕೃತ ಅಂದರೆ ಪದವು ಸಂಸ್ಕೃತದಿಂದ ಬಂದಿರುವಂತಹ ಪದಗಳಿಂದ ಆಗುವ ಸಂಧಿಗಳು. ಲೋಪ ಅಂದರೆ ಊರೂರು, ಬಲ್ಲೆನೆಂದು ಮಾತಂತು. ಲೋಪಸಂಧಿಗೆ ಇದು ಉದಾಹರಣೆ. ಊರು ಪ್ಲಸ್ ಊರು, ಊರೂರು. ಬಲ್ಲೆನು ಎಂದು, ಬಲ್ಲೆನೆಂದು ಲೋಪಸಂಧಿ. ಆಗಮ ಸಂಧಿಗೆ ಉದಾಹರಣೆ ಕೈಯನ್ನು, ಕೈ ಪ್ಲಸ್ ಅನ್ನು, ಕೈಯನ್ನು. ಮಳೆಯಿಂದ, ಮಳೆಯ ಪ್ಲಸ್ ಇಂದ, ಶಾಲೆಯಲ್ಲಿ. ಶಾಲೆ ಪ್ಲಸ್ ಅಲ್ಲಿ, ಶಾಲೆಯಲ್ಲಿ. ಈ ಥರ ಹೋಗ್ತದೆ. ಅಲ್ಲಿ ಆಗಮ ಆಗಬೇಕು. ಆದೇಶ ಸಂಧಿ ಅದು ಗೊತ್ತೇ ಇದೆ. ಕಾಗೆ ಘ ಬಂದಾಗ ಅದೇ ಆದೇಶವಾಗಿರ್ತದೆ. ಮಳೆ ಪ್ಲಸ್ ಕಾಲ, ಮಳೆಗಾಲ. ಸವರ್ಣ ದೀರ್ಘ ಸಂಧಿ ಇಲ್ಲಿ ನೋಡ್ಬೋದು. ಹಾಗಿ ದೀರ್ಘ ಬಂದಿದ್ರೆ ಅಲ್ಲಿ ನಾವು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೇವೆ. ಮಹಾತ್ಮ, ಮಹಾ ಪ್ಲಸ್ ಆತ್ಮ, ಹಾ ಬಂದಿದೆ, ಆ ಬಂದಿದೆ, ದೀರ್ಘಾಕ್ಷರ ಬಂದಿರೋದ್ರಿಂದ ಅದು ಸವರ್ಣ ದೀರ್ಘ ಸಂಧಿ. ಗುಣಸಂಧಿ ದೇವೇಂದ್ರ, ಜ್ಞಾನೇಶ್ವರ. ದೇವ ಪ್ಲಸ್ ಇಂದ್ರ, ದೇವೇಂದ್ರ. ದೇವ ವ ಅ ಇ, ಹಾಗೆ ಈ ಬಂದು ಈ ಬಂದಿರುವ ಕಾರಣ. ವೃತ್ತಿ ಸಂಧಿ ಆಗಬೇಕದು, ಸಾರಿ. ಏಕೈಕ ಅಥವಾ ವನೌಷಧಿ ಐ ಬಂದರೆ. ಎನ್ ಸಂಧಿ ಅಂದರೆ ಯದ ಅಡಿಯೋತ್ತರ ಬರುವಂಥದ್ದು ಮ್ಯಾಕ್ಸಿಮಮ್ ಎನ್ ಸಂಧಿ ಆಗಿರ್ತದೆ. ಅತಿ ಅವಸರ, ಅತ್ಯವಸರ. ಜಾತಿ ಪ್ಲಸ್ ಆತೀತ, ಜಾತ್ಯಾತೀತ. ಕೋಟ್ಯಾಧೀಶ್ವರ, ಕೋಟಿ ಪ್ಲಸ್ ಅದೀಶ್ವರ, ಕೋಟೀಧೀಶ್ವರ. ಜತ್ಸ ಸಂಧಿ ವಾದ್ಗೀವಿ, ವಾತ್ ಪ್ಲಸ್ ಗೀವಿ, ವಾದ್ಗೀವಿ. ದಿಗಂತ, ದಿಗ ಪ್ಲಸ್ ಅಗಂತ,
ದಿಗಂತವಾಗಿರ್ತದೆ, ಜತ್ವ ಸಂಧಿಯಾಗಿರ್ತದೆ. ಮುಂದೆ ಚುತ್ವ ಸಂಧಿ, ಪಯಶ್ಯಯನನ ಶರಶ್ಚಂದ್ರ ಜಗಜ್ಯೋತಿ. ಇದು ಚುತ್ವ ಸಂಧಿಗೆ ಉದಾಹರಣೆ. ಅನುನಾಸಿಕ, ಅಲ್ಲಿ ನೋಡ್ಬೋದು ಷಣ್ಮುಖ, ಸನ್ಮಾನ, ವನ್ಮಯ, ತನ್ಮಯ, ಈ ಥರದ್ದು. ಮುಂದೆ ದ್ವಿರಕ್ತಿ. ಈ ವಾಕ್ಯಗಳನ್ನು ನೋಡ್ತಾ ಹೋಗಿ, ಮಕ್ಕಳು ಓಡಿ ಓಡಿ ಧನಿದರು. ಈಗೀಗ ಅವಳು ಚೆನ್ನಾಗಿ ಓದುತ್ತಾಳೆ. ದೊಡ್ಡ ದೊಡ್ಡ ಮರಗಳು ಬಿದ್ದವು. ಓಡಿ ಓಡಿ, ಈಗೀಗ, ದೊಡ್ಡ ದೊಡ್ಡ. ಇದೆಲ್ಲ ಪದಗಳು ಏನಾಗಿದೆ, ಒಂದೇ ಎರಡೆರಡು ಬಾರಿ ಬಂದಿದೆ. ಒಂದೇ ಪದ ಓಡಿ ಅಂತ ಹೇಳುವಂಥ ಪದನೇ 2 ಸಲ ರಿಪೀಟ್ ಆಗಿರೋದ್ರಿಂದ ಅಂಥ ಪದವನ್ನು ನಾವು ದ್ವಿರಕ್ತಿ ಎಂದು ಹೇಳಲಾಗ್ತದೆ. ಸೂತ್ರ ಏನು ಹೇಳ್ತದೆ ಅಂತ ಹೇಳಿದರೆ, ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು ಎರಡೆರಡು ಬಾರಿ, ದ್ವಿ ಅಂದರೆ ಎರಡೆರಡು ಬಾರಿ ಪ್ರಯೋಗ ಮಾಡುವುದಕ್ಕೆ ನಾವು ದ್ವಿರುಕ್ತಿ ಎನ್ನುತ್ತೇವೆ. ದ್ವಿರುಕ್ತಿ ಅಂದರೆ ದ್ವಿ ಅಂದರೆ ಎರಡು, ರುಕ್ತಿ ಅಂದರೆ ಪದ ಅಥವಾ ವಾಕ್ಯ, ಅದನ್ನು 2 ಸಲ ಹೇಳುವಂಥದ್ದನ್ನು ದ್ವಿರುಕ್ತಿ ಅಂತ ಹೇಳ್ತೇವೆ. ಉದಾಹರಣೆಗೆ, ಉತ್ಸಾಹದಲ್ಲಿ, ಉತ್ಸಾಹದ ಇದ್ದಾಗ ನಾವು ಹೌದೌದು ಹೌದೌದು ನಿಲ್ಲು ಬಂದೆ ಅಂತ ಹೇಳ್ತೇವೆ. ಆತಿಥ್ಯದಲ್ಲಿ ದೊಡ್ಡ ದೊಡ್ಡ ಅಥವಾ ಹೆಚ್ಚೆಚ್ಚು. ಪ್ರತಿಯೊಂದು ಮನೆಗಳಲ್ಲಿ ಕೇರಿಗಳನ್ನು, ಸಂಭ್ರಮದಲ್ಲಿ ಅಘೋ ಅಘೋ, ಆಶ್ಚರ್ಯದಲ್ಲಿ ಅಬ್ಬಬ್ಬಾ, ಆಕ್ಷೇಪದಲ್ಲಿ ಬೇಡ ಬೇಡ ನಡೆ, ನಿಷೇಧದಲ್ಲಿ ಸಾಕು, ಒಪ್ಪಿಗೆಯಲ್ಲಿ ಹೌದೌದು, ಆಗಲಿ ಇರಲಿ, ಅವಸರದಲ್ಲಿ ಓಡು ನಡೆ. ಇದೆಲ್ಲವೂ ನಾವು ಯೂಸ್ ಮಾಡುವಂತಹ ವರ್ಡ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಅವಸರದಲ್ಲಿ ಯಾವ ಥರ ಹೇಳ್ತೇವೆ ಅಂತ. ಇಷ್ಟೇ ಅಲ್ಲದೆ ಇನ್ನೂ ಕೆಲವಿದೆ, ನೋಡ್ತಾ ಹೋಗಿ. ಇಂಪಾರ್ಟೆಂಟ್ ಇದು. ಮೊದಲು ಆದರೆ ಮೊದಲು ಅಥವಾ ಮೊಟ್ಟ ಮೊದಲು, ಅದಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ಡಿಫ್ರೆಂಟ್ ಇದೆ, ಅದಕ್ಕೆ ಹೇಳಿದ್ದು ನೋಡ್ಕೊಳ್ಳಿ. ಕಡೆಗೆ ಅಥವಾ ಕಡೆಗೆ, ಕಟ್ಟ ಕಡೆಗೆ, ನಡುವೆ ನಟ್ಟ ನಡುವೆ ಅಥವಾ ನಡುವೆ, ಬಯಲು, ಬಟ್ಟ ಬಯಲು, ತುತ್ತ ತುದಿ, ಕೊನೆಗೆ, ಮೆಲ್ಲನೆ, ಮೆಲ್ಲನೆ. ಜೋಡು ನುಡಿ, ಇದು ಡಿಫ್ರೆಂಟ್ ಇದೆ, ದ್ವಿರಕ್ತಿಯಿಂದ ಡಿಫ್ರೆಂಟ್. ಮೇಲ್ನೋಟಕ್ಕೆ ದ್ವಿರಕ್ತಿಗಳ ಹಾಗೆ ಕಂಡುಬರುವ ಕೆಲವು ಪದಗಳಿವೆ, ಆದರೆ ಅವುಗಳನ್ನು ದ್ವಿರಕ್ತಿಗಳೆಂದು ಹೇಳುವ ವಾಡಿಕೆ ಇಲ್ಲ. ಅವುಗಳನ್ನು ಜೋಡಿ ನುಡಿಗಳೆಂದು ಕರೆಯಲಾಗುತ್ತದೆ. ದ್ವಿರಕ್ತಿಯಲ್ಲಿ ಒಂದೇ ಪದ 2 ಬಾರಿ ಬಂದರೆ ಇಲ್ಲಿ ಬೇರೆ ಬೇರೆ ಪದಗಳು ಜೊತೆಯಾಗಿರುತ್ತದೆ. ಹೀಗೆ ಜೊತೆಯಾಗಿ ಬರುವ ಪದಗಳನ್ನು 2 ಪದದಲ್ಲಿ ನಾವು ಇದನ್ನು ವಿಧಗಳಲ್ಲಿ ಹೇಳ್ತಾ ಹೋಗ್ಬೋದು. ಜೋಡಿ ನುಡಿ ಬಗ್ಗೆ ನೋಡ್ತಾ ಹೋಗೋಣ. ವೆರಿ ಇಂಪಾರ್ಟೆಂಟ್, ಕನ್ಫ್ಯೂಸ್ ಎಕ್ಸಾಮಲ್ಲಿ ಆಗುವಂಥದ್ದು ಅಂತ ಹೇಳಿದರೆ ದ್ವಿರಕ್ತಿ ಮತ್ತು ಜೋಡು ನುಡಿ. ಅದರ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿದ್ರೆ, 2 ಪದಗಳಿಗೂ ಬೇರೆ ಬೇರೆ, ಅಲ್ಲಿ ಸೇಮ್ ವರ್ಡ್ ಡಿಫ್ರೆಂಟ್. ಹಾಗೂ ಓಡೋಡು ಆ ಥರ. ಇಲ್ಲಿ 2 ಪದಗಳು ಬೇರೆ ಬೇರೆ. 2 ಪದಗಳಲ್ಲಿ ಮೊದಲನೇ ಪದಕ್ಕೆ ನಿರ್ದಿಷ್ಟ ಅರ್ಥವಿದ್ದು, 2ನೇ ಪದಕ್ಕೆ ಯಾವುದೇ ಕಾರಣದಲ್ಲೂ ಅದು ಅರ್ಥವಿರುವುದಿಲ್ಲ. ಇದು ನಾವು ನೋಡ್ಕೋಬೇಕು. ಅರ್ಥ ಇಲ್ಲದಿದ್ದರೆ ಅದು ಜೋಡು ಪದಿ, ಅರ್ಥ ಇದ್ದರೆ ಅದು ದ್ವಿರಕ್ತಿ. 2 ಪದಗಳಿಗೆ ಅರ್ಥವಿರುವಂಥದ್ದು ಸತಿಪದಿ, ಕೆನೆ ಮೊಸರು, ಹಾಲ್ಜೇನು, ಮಕ್ಕಳು ಮರಿ, ಇಂಥದ್ದಿದೆ, ಇಲ್ಲವೇ ಇಲ್ಲ ಅಂತ ಇಲ್ಲ. ಬಟ್ 2ಕ್ಕೂ ಅರ್ಥ ಇದೆ. ಬಟ್ ಮ್ಯಾಕ್ಸಿಮಮ್ ಟೈಮ್ ಸೆಕೆಂಡ್ ವರ್ಡಿಗೆ ಅಲ್ಲಿ ಅರ್ಥ ಇರುವುದಿಲ್ಲ. ಮೊದಲನೇ ಪದಕ್ಕೆ ಮಾತ್ರ ಅರ್ಥವಿರುವಂಥದ್ದು ಅಂತ ಹೇಳಿದರೆ ಕಾಫಿ ಗಿಪಿ, ಹುಳಾಪಡಿ, ದೇವರು ಗೀವರು, ಹಣಗಿಣ, ಪುಸ್ತಕ ಗಿಸ್ತಕ ಇತ್ಯಾದಿ. ಇಲ್ಲಿ ಪುಸ್ತಕದ್ದು ರೈಮಿಂಗ್ ವರ್ಡ್ ಆಗಿ ಗಿಸ್ತಕ ನಾವು ಯೂಸ್ ಮಾಡ್ತೇವೆ. ಗಿಸ್ತಕ ಅಂತ ಹೇಳುವಂಥ ವರ್ಡ್ ಇಲ್ಲ ಅಥವಾ ಅದಕ್ಕೆ ಮೀನಿಂಗ್ ಇಲ್ಲ. ದೇವರು ಅಂತ ಹೇಳುವಂಥದ್ದು ಅದಕ್ಕೆ ಗೀವರು ಅಂತ ಹೇಳಿದರೆ ದೇರ್ ಇಸ್ ನೋ ವರ್ಡ್. ಓಕೆ, thank you for watching. Please subscribe my channel for the science background. TET, I cleared TET GPSTR in single first attempt. Thanks a lot. Thank you.